ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕ್ಕೂಸ್ ಫ್ಯಾಷನ್ ಹಬ್. ಏನಪ್ಪ ಇವತ್ತಿನ ಕಾಂಟೆಂಟ್ ಅಂತ ಹೇಳಿದ್ರೆ, ಇವತ್ತಿನ ಕಾಂಟೆಂಟ್ ನಮಗೆ ಸೌತ್ ಇಂಡಿಯನ್ ದೇಸಿ ಅಟೈರ್ ಅಂತ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದೆ ಪಂಚೆ. ಸೊ ಅದನ್ನ ನಾನು ನಿಮಗೆ ಎರಡು ಥರ ಉಟ್ಕೊಳ್ಳೋದು ಹೇಳ್ಕೊಡ್ತೀನಿ. ಒಂದು ನಾರ್ಮಲ್ ವೇ, ಎರಡನೇದು ಬಂದು ಕಚ್ಚೆ ಪಂಚೆ. ಸೊ ಇದೆರಡನ್ನು ಹೇಳ್ಕೊಡ್ತೀನಿ. ಇದು ಎರಡನ್ನೂ ನೀವು ಎರಡೇ ನಿಮಿಷದಲ್ಲಿ, ಫಸ್ಟ್ ಟೈಮ್ ಉಟ್ಕೊತಾ ಇದ್ರು ಎರಡೇ ನಿಮಿಷದಲ್ಲಿ ಉಟ್ಕೊಳ್ಳೋದು ಹೆಂಗಪ್ಪ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಕ್ಕಪ್ಪ ನಾವು ಇದನ್ನ ಉಟ್ಕೊಬೇಕು, ಎಲ್ಲೆಲ್ಲಿಗೆ ಉಟ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ, ಎಲ್ಲಿ ಬೇಕಂದ್ರೂ ನೀವು ಪಂಚನ ಉಟ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಆಫೀಸಲ್ಲಿ ಏನಾನ ಎತ್ನಿಕ್ ಡೇ ಅಂತ ಮಾಡಿದ್ರೆ ಆವಾಗ ನಾವು ಜೀನ್ಸ್ ಪ್ಯಾಂಟ್ ಹಾಕೊಂಡು ಕುರ್ತಾ ಹಾಕೊಂತೀವಿ. ಅದ್ರ ಬದಲು ನಾವು ಕಚ್ಚೆ ಪಂಚೆ ಉಟ್ಕೊಂಡು ನಾವು ಅದ್ರ ಮೇಲ್ಗಡೆ ಕುರ್ತಾ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗ್ತಾ ಹಾಕೊಂಡು ಹೋಗ್ಬೋದು, ಹೊರಗಡೆ ಹೋಗ್ತಾ ಹಾಕೊಬೋದು. ಇನ್ಫ್ಯಾಕ್ಟ್ ಮನೆಯಲ್ಲಿ ನಾರ್ಮಲ್ ಆಗಿ ಕೂತ್ಕೊಂಡಿರ್ತೀವಿ ಅಂದಾಗ ಸಹ ನಾವು ಪಂಚನ ಉಟ್ಕೊಬೋದು. ಸೊ ಅದನ್ನ ನಾನು ನಿಮಗೆ ಹೆಂಗ್ ಉಟ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ಮೊದಲನೇ ಸ್ಟೈಲ್ ಬಂದು ನೀವು ಸಿಂಪಲ್ ಆಗಿ ನಾರ್ಮಲ್ ದೇಸಿ ಸ್ಟೈಲಲ್ಲಿ ಉಟ್ಕೊಳ್ಳಿ. ಕಚ್ಚೆ ಮಡ್ಚಿಟ್ಟಿರ್ತಾರೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಎರಡು ತುದಿ ಬರುತ್ತೆ. ಈಗ ಅರ್ಧ ಮಡ್ಚಿರೋದನ್ನ ಅರ್ಧ ಹಂಗೆ ಬಿಡ್ತಾ ಇದ್ದೀನಿ ನಾನು. ಸೊ ಎರಡು ತುದಿ ಬರುತ್ತೆ, ಒಂದು ಓಪನ್ ಎಂಡ್ ತುದಿ, ಇನ್ನೊಂದು ಕ್ಲೋಸ್. ಸೊ ಯಾವ ಕಡೆ ನಿಮ್ಗೆ ಈ ಥರ ಎರಡು ಓಪನ್ ಆಗಿರುತ್ತೆ ತುದಿ, ಅದನ್ನ ಇಟ್ಕೊಳ್ಳಿ. ನೋಡ್ಕೊಳ್ಳಿ ಯಾವ ಕಡೆ ನಿಮ್ಗೆ ಫೀಲ್ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಕೈ ಒಳಗಡೆ ಹಾಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಅರ್ಧನ ತಗೊಂಡು ಅರ್ಧನ ಮಡ್ಚ್ಕೊಳ್ಳಿ. ಏನಕ್ಕಪ್ಪ ಹಿಂಗೆ ಮಡ್ಚ್ಕೊಬೇಕು ಅಂತ ಹೇಳಿದ್ರೆ, ಓಡಾಡ್ತಾ ನಿಮಗೆ ತುಂಬ ಈಸಿ ಆಗುತ್ತೆ. ಇದನ್ನ ಎಡಗೈನ ಒಳಗಡೆ ತಗೊಳ್ಳಿ, ಅದ್ರ ಮೇಲೆ ಬಲಗೈನ ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು ಒಂದು ರೋಲ್ ಮಾಡ್ಕೊಳ್ಳಿ. ಹಿಂಗೆ ಇದನ್ನ ಒಳಗಡೆ ಟಕ್ ಮಾಡ್ಕೊಳ್ಳಿ. ಬಲಗೈಯಲ್ಲಿರೋದನ್ನ ಹೊರಗಡೆಯಿಂದ ಇದ್ರ ಒಳಗಡೆ ಹಿಂಗೆ ಸೇರಿಸ್ಕೊಳ್ಳಿ. ಇಷ್ಟೇನೆ ನೋಡಿ, ನಿಮಗೆ ಪಂಚೆ ತುಂಬ ನೀಟಾಗಿ ಕಾಣಿಸುತ್ತೆ. ಇದ್ರಲ್ಲೇ ಇನ್ನೊಂದು ಸ್ಟೈಲ್ ಏನಪ್ಪ ಅಂತ ಹೇಳಿದ್ರೆ, ಇದನ್ನ ನಾವು ಎತ್ತಿ ಸಹ ಹೀಗೆ ಕಟ್ಕೊಬೋದಾಗತ್ತೆ. ಇದನ್ನು ಒಂದೊಳ್ಳೆ ಸ್ಟೈಲ್ ಆಗತ್ತೆ. ಎರಡನೇದು ಬಂದು ಕಚ್ಚೆ ಪಂಚೆ. ಕಚ್ಚೆ ಪಂಚೆ ಹೆಂಗಪ್ಪ ಉಡೋದು, ತುಂಬ ಕಷ್ಟ, ಉದ್ರೋಗ್ಬಿಟ್ರೆ ಏನು ಮಾಡೋದು ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಆದರೆ ಅದು ತುಂಬ ಈಸಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಧ ಮಾತ್ರ ತಗೊಳ್ಳಿ, ಅರ್ಧ ಮಡ್ಚಿರೋದನ್ನ ಫುಲ್ ಬಿಡಿಸ್ಕೊಳ್ಳಿ. ಈ ಥರ ಫುಲ್ ದೊಡ್ಡದಾಗತ್ತೆ. ಅರ್ಧದಿಂದ ಹಿಡ್ಕೊಂಡು ಒಂದು ಗಂಟು ಹಾಕ್ಕೊಳ್ಳಿ. ಯಾರ್ಯಾರು ಫಸ್ಟ್ ಹುಡ್ಕೊತಾ ಇದ್ದೀರೋ ಅಥವಾ ಯಾರ್ಯಾರಿಗೆ ಅಭ್ಯಾಸ ಇಲ್ವೋ ಅವರು ಗಂಟು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ಎಷ್ಟು ಬೇಕೋ ಅಷ್ಟು ಟೈಟ್ ನೋಡಿಕೊಂಡು ಗಂಟು ಹಾಕ್ಕೊಳ್ಳಿ. ಒಂದಲ್ಲ ಎರಡು ಗಂಟು ಹಾಕ್ಕೊಳ್ಳಿ. ಇವಾಗ ನಿಮಗೆ ಎರಡು ಭಾಗ, ಒಂದು ಬಂದು ಬಲಭಾಗ, ಎರಡನೇದು ಬಂದು ಪಂಚೆ ಎಡಭಾಗ. ಬಲಭಾಗನ ತಗೊಂಡು ಇದರಲ್ಲಿ ನೆರಿಗೆ ಇಡ್ಕೊಳ್ಳಿ. ನೀಟಾಗಿ ನೆರಿಗೆ ಇಡ್ಕೊಳ್ಳಿ. ನೆರಿಗೆ ತುಂಬ ಕರೆಕ್ಟಾಗಿ ಬರಲೇಬೇಕು ಅನ್ನೋದು ಏನಿಲ್ಲ, ಕಂಪ್ಲೀಟ್ಲಿ ಫೈನ್. ಸೊ ನೀವು ಆದಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳಿ, ನಿಮ್ಮ ಎದೆ ಭಾಗದವರೆಗೂ ಬರುವಷ್ಟು ಗ್ಯಾಪ್ ಬಿಟ್ಕೊಳ್ಳಿ. ನಿಕ್ಕಿರೋ ಈ ಫ್ರಿಲ್ನ ಒಂದ್ಸಲ ಹಿಂಗೆ ಒದರ್ಕೊಂಡು ಇದನ್ನೇನು ಮಾಡಿ, ಇದನ್ನು ಈ ಥರ ಹಿಂಗೆ ಒಳಗಡೆ ಸಿಗಿಸ್ಕೊಳ್ಳಿ. ಈ ಎರಡನೇ ಭಾಗ ಏನಿದೆ ಅದನ್ನ ಕಾಲು ಕೆಳಗಡೆ ತಗೊಂಡು ಮತ್ತೆ ಈ ತುದಿಯಿಂದ ನೀವು ನೆರಿಗೆ ತೆಗಿಬೇಕಾಗತ್ತೆ. ಆಮೇಲೆ ಇದನ್ನ ನೀವು ಇಲ್ಲಿ ಮುಂದೆಗಡೆ ನೋಡ್ಕೊಳ್ಳಿ ಎಷ್ಟು ನಿಮಗೆ ಕಾಲು ಕೆಳಗಡೆ ಇದೆ ಅಂತ ಪಂಚೆ. ಆಮೇಲೆ ಇದನ್ನ ಒಳಗಡೆ ನೀವು ಈ ಥರ ಬಿಟ್ಕೊಂಡ್ರೆ ಆಗುತ್ತೆ. ನೋಡಿ, ನಿಮ್ಮ ಕಚ್ಚೆ ರೆಡಿಯಾಗಿದೆ. ಈ ಮುಂದಿನ ತುದಿನ ತಗೊಳ್ಳಿ. ಇಲ್ಲಿ ನೀವು ಇದನ್ನ ಎರಡೇ ಎರಡು ನೆರಿಗೆ ತೆಗೆದು ಇದನ್ನ ಹಿಂಗೆ ಸಿಗಿಸ್ಕೊಂಡ್ರೆ ಇನ್ನು ನೀಟಾಗಿ ನಿಮಗೆ ಪಂಚೆ ಕಾಣಿಸುತ್ತೆ. ನೀವು ನನಗೆ ಹೇಳ್ದಂಗೆ ಈ ಕಚ್ಚೆ ಪಂಚೆನ ಯಾವುದೇ ಥರ ಶರ್ಟು, ಟೀ ಶರ್ಟು, ಲಾಂಗ್ ಕುರ್ತಾ, ಶಾರ್ಟ್ ಕುರ್ತಾ ಎಲ್ಲಾದ್ರ ಮೇಲೂ ನೀವು ಹಾಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯಲ್ಲಿ ಇರಬೇಕಾದ್ರೂ ಸಹ ನೀವು ಹಾಕೊಬೋದು. ತುಂಬ ಫ್ರೀ ಆಗಿರುತ್ತೆ. ಯಾವುದೇ ಥರ ನಿಮಗೆ ಟೈಟ್ ಆಗೋದಾಗಲಿ, ಏನೋ ಒಂದು ಬಟ್ಟೆ ಇದೆ ನನ್ನ ಮೈ ಮೇಲೆ ಅಂತ ಅನಿಸೋದಾಗಲಿ ಆ ಥರ ಏನೂ ಆಗೋದಿಲ್ಲ. ನಾರ್ಮಲ್ ಆಗಿ ಶಾರ್ಟ್ಸು ಅದು ಇದಕ್ಕಿನ್ನೂ ನೀವು ಪಂಚೆ ಸಹ ನೀವು ಮನೆಯಲ್ಲಿ ಉಟ್ಕೊಬೋದು.
ನಾರ್ಮಲ್ ಆಗಿ ನೋಡಿರ್ತೀವಿ, ಯಾರ್ಯಾರು ವಯಸ್ಸಾಗಿರ್ತಾರೋ ಎಲ್ಲರನ್ನೂ ಪ್ರಿಫರ್ ಮಾಡೋದು ಪಂಚೆನೇ. ಏನಕ್ಕೆ ಅಂದರೆ ಅಷ್ಟು ಒಂದು ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ನಿಮ್ ಉಟ್ಕೊಳ್ಳಿ, ಟ್ರೈ ಮಾಡಿ, ನಿಮ್ಗೆ ಯಾವ ಥರ ಫೀಲ್ ಆಗತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದು ಮಾತ್ರ ಮರಿಬೇಡಿ. ಇದನ್ನು ಹೇಳ್ತಾ ಇನ್ನು 3 ಹೇಳ್ತೀನಿ. ಲೈಕ್ ಆಲ್ವೇಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮನ್ನು ಪ್ರೋತ್ಸಾಹಿಸ್ತಾ ರೀ. ಥ್ಯಾಂಕ್ ಯು.